ಬಜೆಟ್ನಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನ ಮೀಸಲು ಇಡಬೇಕಾಗಿತ್ತು ಅಂತೇಳಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು ರೈತರ ಸಾಲ ಮನ್ನಾ ಮಾಡುವಂತ ನಿರೀಕ್ಷೆ ಏನಿತ್ತು ಅದು ಹುಸಿಯಾಗಿದೆ. ಉತ್ತರ ಕರ್ನಾಟಕ ಜೊತೆಗೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಘೋಷಿಸಬೇಕಿತ್ತು ಅಂತ ಹೇಳಿದ್ದಾರೆ. ಶಿಕ್ಷಣ ಇಲಾಖೆಗಂತೂ 6.7% ಇವತ್ತು ಅಲೋಕೇಶನ್ ಕಡಿಮೆ ಆಗಿದೆ. ಶಿಕ್ಷಣ ಇಲಾಖೆ ಮಹತ್ವದ ಒಂದು ಕ್ಷೇತ್ರ, ಅದಕ್ಕೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅನುದಾನ ಕಡಿಮೆ ಆಗಿದ್ದು ನೋಡಿದರೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ, ಆರೋಗ್ಯ ಇಲಾಖೆಗೆ ಇವತ್ತು ಬಹಳಷ್ಟು ಹಣ ಇವತ್ತು ಕಡಿಮೆ ಆಗಿದೆ. ಇದರಿಂದ ಬಹಳಷ್ಟು ನಿರಾಶೆ ತಂದಂಥದ್ದು. ಮತ್ತು ಇದರ ಜೊತೆಗೆ ಇವತ್ತೇನು ಡಾಕ್ಟರ್ ನಂಜುಂಡಪ್ಪ ವರದಿ ಅನ್ವಯ ಅನುಷ್ಠಾನ ನಾನು ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಒತ್ತಾಯ ಮಾಡಿದೆ. ಅದನ್ನು ಇನ್ಫ್ಲೇಷನ್ ರೇಟ್ ಹಿಡಿದ್ರೆ ಕನಿಷ್ಠ ಒಂದು ಪ್ರತಿ ವರ್ಷ 5,000 ಕೋಟಿ ಆದರೂ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದ್ದೆ. ಆದರೆ ಇವತ್ತು ಬಜೆಟ್ನಲ್ಲಿ ಅಲೋಕೇಶನ್ ಮಾಡಿದ್ದು ಕೇವಲ 3,000 ಕೋಟಿ. ಹೀಗಾಗಿ ಅದರಿಂದ ಡಾಕ್ಟರ್ ನಂಜುಂಡಪ್ಪ ವರದಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ವರ್ಷ ಕೇವಲ 1,500 ಕೋಟಿ ರೂಪಾಯಿ ಇಟ್ಟಿದ್ದು ನೋಡಿದರೆ ಬಹುಶಃ ಆ ಹಿಂದುಳಿದ ಆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಾಡುವಂಥ ಮನಸ್ಸು ಈ ಸರ್ಕಾರಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಇವತ್ತು ಹೇಳಬೇಕಾಗ್ತದೆ. ಹೀಗಾಗಿ ಎಲ್ಲ ರಂಗಗಳಲ್ಲಿ ಇವತ್ತು ಸಂಪೂರ್ಣವಾಗಿ ನಿರಾಶೆ ತಂದಂಥದ್ದು ಮತ್ತು ಸಾಲದ ಹೊರೆಯನ್ನು ಹೆಚ್ಚಳ ಮಾಡಿದಂಥದ್ದು, ರೈತರ ಸಾಲ ಮನ್ನಾ ಮಾಡದೇ ಇರುವಂಥ ಒಂದು ನಿರಾಶೆಯ ಬಜೆಟ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ಈ ಸಾಲ ಮನ್ನಾ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಳೆದ 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ ರೈತರ ಎಲ್ಲ ಸಾಲ ಮನ್ನಾ ಆಗಬೇಕಂತೇಳಿ ಸದನದಲ್ಲಿ ಹೋರಾಟ ಮಾಡ್ತೀವಿ, ಸದನದ ಹೊರಗೂ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನೋಟ್ ಬ್ಯಾನ್ ಕಳೆದ ಗವರ್ನರ್ಸ್ ಅಡ್ರೆಸ್ನಲ್ಲಿ ಮಾತಾಡುವಾಗ ಮತ್ತು ಬೇರೆ ಬೇರೆ ಹಂತದಲ್ಲಿ ಮಾತಾಡುವಾಗ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಏನೋ ಒಂದು ಆ ನೋಟ್ ಬ್ಯಾನ್ ಅನ್ನುವಂಥದ್ದೇನಿದೆ, ಡಿಮೋನಿಟೈಸೇಷನ್ ಒಂದು ಯೋಜನೆ, ಅದನ್ನು ಪ್ರತಿ ಹಂತದಲ್ಲಿ ವಿರೋಧ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಮತ್ತು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಬಜೆಟ್ನಲ್ಲಿ ನಮಗೆ ಎಷ್ಟು ಇವತ್ತು ಆ ಒಂದು ನೋಟ್ ಬ್ಯಾನ್ದಿಂದ ಎಷ್ಟು ಆದಾಯ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಬಜೆಟ್ ತೆಗೆದು ನೋಡಿದರೆ, ಯಾವುದೇ ಪೇಜ್ನಲ್ಲಿ ತೆಗೆದು ನೋಡಿದರೆ ಎಷ್ಟು ನಿಮಗೆ ಆದಾಯ ಕಡಿಮೆ ಆಗುತ್ತಿದೆ ಅನ್ನುವಂಥದ್ದನ್ನು ಎಲ್ಲಿಯೂ ಹೇಳಿಲ್ಲ. ಅಂದರೆ ಕೇವಲ ಇದನ್ನು ರಾಜಕಾರಣ ಸಲುವಾಗಿ ನರೇಂದ್ರ ಮೋದಿಯವರ ಯೋಜನೆಯನ್ನು ಟೀಕೆ ಮಾಡಲಿಕ್ಕೆ ಮಾತ್ರ ಉಪಯೋಗ ಮಾಡಿಕೊಂಡು ಹೊರತು ಅದರಿಂದ ಏನು ತೊಂದರೆ ಆಯಿತು, ಏನೂ ತೊಂದರೆ ಆಗದೇ ಇದ್ದರೂ ತೊಂದರೆ ಆಗಿದೆ ಅನ್ನುವಂಥ ರೀತಿಯಲ್ಲಿ, ಏನೋ ಆದಾಯ ಕಡಿಮೆ ಆಗದಿದ್ದರೂ ಆದಾಯ ಕಡಿಮೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಟೀಕೆ ಮಾಡಿದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಸರಿಯಾದಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಹೀಗಾಗಿ ಇವತ್ತು ಕಂಪ್ಲೀಟ್ ಇವತ್ತೇನೋ ಅವ್ರು ಏನು ವಾದ ಮಾಡ್ತಿದ್ರು ಅದಕ್ಕೆ ವ್ಯತಿರಿಕ್ತವಾದಂಥ ಬಜೆಟ್ ಅಂತ ನಾನು ಹೇಳ್ತೀನಿ.